ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಆರ್ಕ್ ಸರ್ವೈವಲ್ ಅಸೆಂಡೆಡ್. ಹಿಂದಿನ ಎಪಿಸೋಡಲ್ಲಿ ಬಂದುಬಿಟ್ಟು ಈ ಸೇಬರ್ ಟೂತ್ನ ಟೇಮ್ ಮಾಡಿದ್ವಿ. ಇದರ ಲೆವೆಲ್ ಬಂದುಬಿಟ್ಟು 135 ಇತ್ತು. ಟೇಮ್ ಆದಮೇಲೆ 204 ಆಗಿದೆ. ಹಾಗೆ ಅದ್ರ ಜೊತೆಗೆ ಅದರ ಬೇಬೀಸ್ ಗೈಸ್, ಬೇಬೀಸಲ್ಲಿ ಒಂದನ್ನು ಟೇಮ್ ಮಾಡಿದ್ದೀನಿ. ಇದು ಮೇಲು, ಇದು 135 ಇತ್ತು. ಇವಾಗಿನ್ನು ಇಂಪ್ರಿಂಟಿಂಗ್ ಆಗ್ತಾಯಿದೆ. ಇದು ಫುಲ್ ಇಂಪ್ರಿಂಟ್ ಆದಮೇಲೆ ಹೇಗಾಗುತ್ತಂತ. ಇದ್ರ ಲೆವೆಲ್ ಬಂದುಬಿಟ್ಟು 135 ಇದೆ, ಆದರೆ ಆಲ್ಮೋಸ್ಟ್ 200 ಸಮಥಿಂಗ್ ಹೋಗುತ್ತೆ ಗೈಸ್ ಫುಲ್ ಇಂಪ್ರಿಂಟ್ ಆದರೆ. ನೋಡೋಣ. ಇವತ್ತಿನ ಎಪಿಸೋಡಲ್ಲಿ ಬಂದುಬಿಟ್ಟು ಇದೇನು ಮಾಡ್ತಿದೆ ಇಲ್ಲಿ ನಮ್ಮ ಬೇಸಲ್ಲಿ. ತಗೋ ಏನು ಗುರು? ಓಕೆ, ಹಾರೋಗ್ತಾಯಿದೆ. ನೋಕಾಯ್ತು ಗೈಸ್. ಇದನ್ನು ಇವಾಗ ನಮ್ಮ ಸೆಬರ್ ಟೂತ್ ಇದೆಯಲ್ಲ, ಅದನ್ನು ತೊಗೊಂಡ್ಬಿಟ್ಟು ಫಿನಿಷ್ ಮಾಡ್ಬೇಕು ಗೈಸ್. ಫುಲ್ಲು ಪ್ರೈಮ್ ಮೀಟ್ ಕಲೆಕ್ಟ್ ಆಗುತ್ತೆ ಇದರಲ್ಲಿ. ಒಂದು ಸಾಯ್ತಾನೆ ಇಲ್ಲ. ಅಯ್ಯೋ, ಆಗ್ತಾನೆ ಇಲ್ಲ ಗುರು. ಓಕೆ, ಫಿನಿಶ್ ಆಯಿತು. ಆದರೆ ಹಾರ್ವೆಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ನಾವೇ ಮಾಡ್ಬೇಕು ಗೈಸ್ ಹಿಡಿದ್ಬಿಟ್ಟು. ಅಯ್ಯೋ, ಇವಾಗ ಹಾರ್ವೆಸ್ಟ್ ಮಾಡ್ತದು. ಓಕೆ, ಟರ್ನ್ ಆಡೋನ್ ಕತೆ ಮುಗೀತು. ಇವಾಗ ಬಂದುಬಿಟ್ಟು ಗೈಸ್ ಏನು ಮಾಡೋಣ ಅಂತ ಹೇಳಿದ್ರೆ, ಬ್ರಾಂಟೋನ ಟೇಮ್ ಮಾಡೋಣ ಗೈಸ್. ಬ್ರಾಂಟೋನ ಟೇಮ್ ಮಾಡಿದ್ರೆ ನಮ್ಗೆ ಈ ಜಾಗ ಫುಲ್ಲು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಬ್ರಾಂಟೋನ ಟೇಮ್ ಮಾಡ್ಕೊಳ್ಳೋಣ. ಬಂದುಬಿಟ್ಟು ನಮಗೆ ತುಂಬ ಆ್ಯರೋ ಬೇಕು ಗೈಸ್ ಇವಾಗ. ಯಾಕಂದರೆ ಬ್ರಾಂಟೋ ಟಾರ್ಪರ್ ಬಂದುಬಿಟ್ಟು ಹೆವಿ ಇರುತ್ತೆ. ಆ ಟಾರ್ಪರ್ ಡೌನ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಆ್ಯರೋ ಬೇಕು. ನನ್ನ ಹತ್ರ ಆ್ಯರೋ ಬಂದುಬಿಟ್ಟು ಆಲ್ರೆಡಿ 57 ಟ್ರ್ಯಾಂಕರ್ಸ್ ಇದೆ. ರಿಮೈನಿಂಗ್ ಹಾಕೋಣ. 87 ಮತ್ತೆ ರೆಡಿ ಆಗ್ತಾಯಿದೆ ಗೈಸ್. ಇವಾಗ ಸ್ವಲ್ಪ ಫ್ಲಿಂಟನ್ನು ತೊಗೊಂಡು ಬಂದು ಮತ್ತೆ ಎಕ್ಸ್ಟ್ರಾ ಮಾಡ್ಕೋಬೇಕು ಗೈಸ್. ಇದು ಸಾಕಾಗಲ್ಲ ಅನಿಸುತ್ತೆ. ಆಲ್ರೆಡಿ ಒಂದು ಅಂದಾಜಲ್ಲಿ 170 180 ಆ್ಯರೋಸ್ ಬೇಕಾಗುತ್ತೆ. ಅಷ್ಟು ಕಲೆಕ್ಟ್ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಆ್ಯರೋ ಕಡಿಮೆ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ ಗೈಸ್. ಅದಕ್ಕೋಸ್ಕರ. ಓಹೋ, ಇದೇನೋ ಆಗ್ತಾಯಿದೆ. 25. ಓಹೋ, ಓಕೆ, 25 ಟ್ರ್ಯಾಂಕ್ ಆ್ಯರೋಸ್ದೇನೋ ಅಚೀವ್ಮೆಂಟ್ ಆಗಿದೆ ಗೈಸ್. ಇವಾಗ ಫಸ್ಟ್ ಕೆಲಸ ಬಂದುಬಿಟ್ಟು ನಮ್ಮ ಟರ್ನಡಾನ್ ತಗೊಂಡು ಬ್ರಾಂಟೋ ಎಲ್ಲಿದೆ ಅಂತ ಹುಡ್ಕೊಂಡು ಬರೋಣ ಗೈಸ್. ಹೈ ಲೆವೆಲ್ ಬ್ರಾಂಟೋ ಬೇಕು ಮಾತ್ರ, ಚೆನ್ನಾಗಿರೋದು. ನೋಡೋಣ. ಫಸ್ಟ್ ಬಂದು ಈ ಲೆಫ್ಟ್ ಸೈಡ್ ಹೋಗೋಣ ಗೈಸ್. ಈ ಲೆಫ್ಟ್ ಸೈಡಲ್ಲಿ ನಾನು ನೋಡಿದ್ದೀನಿ ಆಲ್ರೆಡಿ ಒಂದು ಇಲ್ಲಿ. ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ಓಕೆ, ಇದೆ ಗೈಸ್, ಅಲ್ಲೇ ಇದೆ ನೋಡಿ. ಲೆವೆಲ್ ಎಷ್ಟು ಅಂತಲೂ ಗೊತ್ತಿಲ್ಲ. ಒಂದು ನಿಮಿಷ ನೋಡೋಣ. ಓಕೆ, ಲೆವೆಲ್ 50 ಗುರು. ಬೇಡ, ಇದು ಚೆನ್ನಾಗಿಲ್ಲ. ಇವಾಗ ಸ್ಟ್ರೈಟಾಗಿ ಈ ಸೈಡಲ್ಲಿ ಹೋಗೋಣ. ಇಲ್ಲೊಂದು ಜಾಗ ಗೊತ್ತಿದೆ ಗೈಸ್ ನನಗೆ, ಅಲ್ಲಿದೆ ಪಕ್ಕ. ಅಲ್ಲಿ ಆಲ್ಮೋಸ್ಟು 3 ಅಥವಾ 4 ಇರ್ತವೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. 2 seconds later. ಗೈಸ್, ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಸಿಕ್ಬಿಡ್ತು ನೋಡಿ. 135 ಲೆವೆಲು ನನ್ನ ಬೇಸ್ ಹತ್ರನೇ ಇತ್ತು ಗೈಸ್. ಇದನ್ನೇ ಟೇಮ್ ಮಾಡ್ಬೇಕು, ಏನು ಬೇಕಾದರೂ ಆಗಲಿ. ಇವಾಗ ನನ್ನ ಹತ್ರ ಆ್ಯರೋ ಬಂದುಬಿಟ್ಟು 144 ಇದೆ. ಅದು ಸಾಕಾಗಲ್ಲ ಅನ್ಕೋತೀನಿ ಗೈಸ್. ಇನ್ನೂ ಒಂದು 30-40 ಆ್ಯರೋ ಬೇಕಾಗುತ್ತೆ. ಫಸ್ಟ್ ನಾನು ಬೇಸ್ ಹತ್ರ ಹೋಗ್ಬಿಟ್ಟು ಫ್ಲಿಂಟ್ ಕಲೆಕ್ಟ್ ಮಾಡಿ ಆ್ಯರೋ ಮಾಡ್ಕೋತೀನಿ ಗೈಸ್. ಆ್ಯರೋ ಮಾಡ್ಕೊಂಬಿಟ್ಟು ನಿಮ್ಗೆ ಸಿಗ್ತೀನಿ ನಾನು. ಓಕೆ ಗೈಸ್, ಆ್ಯರೋ ರೆಡಿಯಾಗಿದೆ. ಇವಾಗ ನಮ್ಮ ಸೇಬರ್ ಟೂತ್ ತೊಗೊಂಡು ಸೇಬರ್ ಟೂತ್ನಲ್ಲಿ ಕೂತ್ಕೊಂಡೇ ಹೊಡಿಬೇಕು ಗೈಸ್. ಯಾಕಂದರೆ ನಾವು ಓಡಾಡ್ಕೊಂಡು ಹೊಡಿಬೋದು, ಜಾಸ್ತಿ ಸ್ಪೀಡ್ ಓಡಲ್ಲ ಅದು. ಆದರೂ ಸೇಬರ್ ಟೂತ್ ಇದೆಯಲ್ಲ, ಅದನ್ನ ಯೂಸ್ ಮಾಡಿಕೊಂಡು ಸೇಬರ್ ಟೂತ್ನಲ್ಲಿ ಕೂತ್ಕೊಂಡೇ ಹೊಡೆಯೋಣ ಗೈಸ್. 170 ಸಮಥಿಂಗ್ ಯಾರೋ ಇದೆ ಇವಾಗ ನಮ್ಮ ಹತ್ರ. ಅದು ಇಟ್ಕೊಂಡು ನಾಕ್ ಮಾಡಬೇಕು. ಅಷ್ಟೇ ಯಾರೋ ಬೇಕಾಗುತ್ತೆ ಅಂತ ಅನಿಸಲ್ಲ ಗೈಸ್. ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಬಂದ್ವಿ. ಓಕೆ, ಇಲ್ಲೇ ಇದೆ ನೋಡಿ. ಇವಾಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಗೈಸ್. ಇವು ಬಂತು ಗುರು. ನಮ್ಮ ಆ್ಯರೋ ಬಂದುಬಿಟ್ಟು ಅಸೆಂಡೆಂಟ್ ಗೈಸ್, ಹೆವಿ ಡ್ಯಾಮೇಜ್ ಕೊಡುತ್ತೆ. ಆ್ಯರೋ ಅಲ್ಲ, ಬೋ ಬಂದುಬಿಟ್ಟು. ಈ ಬೋ ಯೂಸ್ ಮಾಡ್ಕೊಂಡು ನೋಡಿದ್ರೆ ಬೇಗ ನಾಕ್ ಆಗುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ಲ. ಓಕೆ, ಅಲ್ಲಿದೆ ಗುರು. ಈ ಮರಗಳ ಮಧ್ಯೆ ಅದಕ್ಕೆ ಜಾಸ್ತಿ ಸ್ಪೀಡ್ ಓಡೋಕ್ಕಾಗಲ್ಲ ಗೈಸ್. ಅದು ನಮಗೆ ಅಡ್ವಾಂಟೇಜು. ಸೈಜ್ ನೋಡಿ ಹೆಂಗಿದೆ ಅದು. ಡ್ಯಾಮೇಜ್ ತಿನ್ನಬಾರ್ದು ಗೈಸ್. ಅದು ಬಾಲ್ದಲ್ಲಿ ಹೊಡಿಯುತ್ತೆ ನಮಗೆ ಹತ್ರ ಹೋದರೆ. ಇದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೊಡಿತಾ ಇರಬೇಕು. ಟಾರ್ಪರ್ ನೋಡಿ 18K ಗುರು.
ನಾವು ಆಲ್ರೆಡಿ 2K ರೀಚ್ ಆಗಿದ್ದೀವಿ. ಬಂತು ಹತ್ರ ಓಡೋಗ್ಬೇಕು. ಓಡಾಡ್ಸ್ಕೊಂಡು ಹೊಡಿಬೇಕು ಗೈಸ್. ಇವಾಗ ಅಲ್ಲಿ ನೋಡಿ ಎಷ್ಟು ಸ್ಪೀಡ್ ಇದೆ ಅದು. ಬಿಡ್ಗುರು ಸ್ವಲ್ಪ ಲಾಂಗ್ ರೇಂಜ್ ಹೋಗ್ಬಿಟ್ಟು ಹೊಡಿಬೇಕು. ಇಲ್ಲಿಂದ ಹೊಡಿಬೋದು. ಬಂದಾಯ್ತು ಗುರು, ಅದು ಎಷ್ಟು ಬೇಗ ಬರ್ತಾಯಿದೆ. ಏನು ನೋಡಿ ಬಾಲ್ದಲ್ಲಿ ಹೊಡಿತಾ ಇದೆ. ನಾನು ಕಂಟ್ರೋಲ್ ಮಾಡೋಕ್ಕೂ ಆಗ್ತಾಯಿಲ್ಲ ಗೈಸ್. ಇದು ಸಬರ್ ಟೂತ್ ಮೇಲೆ ಕೂತ್ಕೊಂಡು ನಡ್ಕೊಂಡೇ ಹೊಡಿಬೋದಿತ್ತೇನೋ. ಓಕೆ, ಆಲ್ರೆಡಿ 3K ಕಂಪ್ಲೀಟ್ ಆಗಿದೆ ಗೈಸ್. ಬೇಗ ಬೇಗ ಆಗ್ತಾಯಿದೆ. ಅಲ್ಲಿ ನೋಡಿ ಹೆಂಗೆ ಬರ್ತಾಯಿದೆ ಅದು. ಹೊಡೋಗ್ಬೇಕು. ಅಯ್ಯೋ ಇತ್ತು ಗುರು, ಏನೂ ಆಗಿಲ್ಲ, ಡ್ಯಾಮೇಜ್ ಇಲ್ಲ ಗೈಸ್. ಅದು ನೋಡೋಕೆ ಮಾತ್ರ ಸೈಜಲ್ಲಿ ತುಂಬ ದೊಡ್ಡದು, ಫುಲ್ ವೀಕು. 135 ಲೆವೆಲ್ ಅದು. ಅದನ್ನ ಇಟ್ಕೊಂಡು ಒಳ್ಳೆ ಚೆನ್ನಾಗಿ ಬೇರೀಸ್ ಕಲೆಕ್ಟ್ ಮಾಡ್ಕೋಬೋದು, ಮತ್ತು ಥ್ಯಾಚ್ ಕಲೆಕ್ಟ್ ಮಾಡ್ಕೋಬೋದು. ವುಡ್ ಜಾಸ್ತಿ ಕಲೆಕ್ಟ್ ಮಾಡೋದ ಗೈಸ್. ಓಡೋಗ್ಬೇಕು. ಎಷ್ಟು ಸ್ಪೀಡ್ ಬರುತ್ತೆ ನೋಡಿ. ಒಮ್ಮೊಮ್ಮೆ ಸ್ಪೀಡ್ ಬರುತ್ತೆ, ಒಮ್ಮೊಮ್ಮೆ ಸ್ಲೋ ಇರುತ್ತೆ. ಹೊಡೆಯೋಕ್ಕೂ ಬಿಡ್ತಾಯಿಲ್ಲ ಗುರು ಅದು. ಅಯ್ಯೋ 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 ಏನೆಲ್ಲ ಆಗ್ತಾಯಿದೆ. ಅದು ದಿಲೋಪಸಸ್ಗೂ ಹೊಡಿತು ಗುರು ಅದು. ಓಕೆ, ಇಲ್ಲಿಂದ ಹೊಡಿಬೋದು. ಹೋಗು. 5K ಆಯಿತು ಗೈಸ್. 5K ಕಂಪ್ಲೀಟ್ ಆಗಿದೆ. ಅಯ್ಯೋ ಅಯ್ಯೋ ಏನೆಲ್ಲ ಆಗ್ತಾಯಿದೆ ಇಲ್ಲಿ. ಹೆಂಗೂ ಬರ್ತಾಯಿದೆ ನೋಡಿ. ಹೊಡೆದು 10Kವರೆಗೂ ತೊಗೊಂಬಂದೆ ಗೈಸ್. ಇನ್ನೂ ಹೊಡಿಬೇಕು. 11K ಆಯಿತು. ಹೆಂಗಿದೆ ನೋಡಿ. ಅದ್ರ ಮೈಯಲ್ಲಿ ಬಾಣ ನೋಡಿ ಗೈಸ್, ಎಷ್ಟು ಹೊಡೆದಿದ್ದೀನಿ ನೋಡಿ. ಎಷ್ಟು ಹೊಡೆದ್ರೂ ಆಗ್ತಾನೆ ಇಲ್ಲ ಅದಕ್ಕೆ. 12K ಕಂಪ್ಲೀಟ್ ಆಯಿತು. ಇನ್ನೇನು ಆಲ್ಮೋಸ್ಟ್ 5K ಬಾಕಿ ಇದೆ ಗೈಸ್. ಅಷ್ಟು ಹೊಡೆದ್ರೆ ಫಿನಿಶು, ನಾಕ್ ಆಗುತ್ತೆ. ಈಸಿ ಹೊಡ್ಕೋಬೋದು ಗೈಸ್. ಇದನ್ನ ಬೇರೆ ಡೈನೋಸ್ ಥರ ಪ್ರಾಬ್ಲಮ್ ಏನು ಕೊಡೋಲ್ಲ, ಜಸ್ಟ್ ಸ್ವಲ್ಪ ಓಡಿಸ್ಕೊಂಡು ಬರುತ್ತೆ. ಸೈಜಲ್ಲಿ ದೊಡ್ಡದಿದೆ ಅಷ್ಟೇ. ಓಕೆ, ಇವಾಗ ವಾಪಸ್ ಓಡೋಗ್ತಾಯಿದೆ ನೋಡಿ. ನೀರಿಗೆ ಹೋಗಬಾರ್ದು ಗೈಸ್. ನೀರಿಗೆ ಹೋದರೆ ಮುಗೀತು ಕತೆ. ದೇವರನ್ನೇ ಟೈಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀರಲ್ಲಿ ಮಗಲಡನೆಲ್ಲ ಇರುತ್ತೆ. ನೀರಿಗೆ ಹೋಗೋಕೆ ಬಿಡಬಾರ್ದು ಅದನ್ನ. ಅಯ್ಯೋ ಸ್ಟಕ್ ಆಯ್ತಾ. ಓಕೆ, ಓಡೋಗ್ತಾಯಿದೆ. ಆಲ್ಮೋಸ್ಟ್ ಗೈಸ್ 15K ಆಯಿತು. ಇನ್ನು 3000 ಟಾರ್ಪರ್ ಏರಿಸಿದ್ರೆ ಮುಗೀತು. 16K ಆಯಿತು. ಎಲ್ಲೆಲ್ಲ ಹೋಗ್ತಾಯಿದೆ ಗುರು ಇದು. ಅಯ್ಯೋ ಅಯ್ಯೋ ನೀರಿಗೆ ಹೋಗ್ಬೇಡ ಗುರು, ಪ್ಲೀಸ್ ನೀರಿಗೆ ಹೋಗ್ಬೇಡ. ಅಯ್ಯೋ ವಾಪಸ್ ಬರ್ತಾಯಿದೆ ಗುರು ಇದು. ನೀರಿಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಗೈಸ್. ಇವಾಗ ಇದು ನೀರು ಹತ್ರನೇ ಹೋಗ್ತಾಯಿದೆ. ಇದು ಮುಂದೆ ಹೋಗ್ಬೇಕು ನಾವು. ನಿಮಿಷ. ಅಯ್ಯೋ ಎಲ್ಲೆಲ್ಲ ಹೋಗ್ತಾಯಿದೆ ಗೈಸ್. ಸಬರ್ ಟೂತ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಓಹೋ, ನಾಕ್ ಆಯ್ತು ಗುರು. ಓಕೆ ಗೈಸ್, ಇವಾಗ ಇದ್ರ ಇನ್ವೆಂಟ್ರಿಯಲ್ಲಿ ಮೆಜೋ ಬೇರೀಸ್ನ ಹಾಕಬೇಕು. ಮೆಜೋ ಬೇರೀಸ್ ಹಾಕಿದ್ರೆ ಸ್ವಲ್ಪ ಬೇಗ ಟೈಮ್ ಆಗುತ್ತೆ. ಬೇರೆ ಯಾವ ಬೇರೀಸ್ ಹಾಕೋದು ಸ್ವಲ್ಪ ಕಡಿಮೆ ಸ್ಪೀಡಲ್ಲಿ ಟೈಮ್ ಆಗುತ್ತೆ ಗೈಸ್. ನಮ್ಮ ಹತ್ರ ಬೇರೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಏನಿಲ್ಲ. ವೆಜಿಟೇಬಲ್ಸ್ ಇಲ್ಲದೆ ಇರೋದಕ್ಕೋಸ್ಕರ ಮೆಜೋ ಬೇರೀಸ್ ಹಾಕ್ಬಿಟ್ಟು ಟೈಮ್ ಮಾಡೋಣ. ತೊಗೊಂಡ್ಬರ್ತೀನಿ ಗೈಸ್. ಮೆಜೋ ಬೇಸ್ ಬೇಸಲ್ಲಿದೆ. ಬೇಸಲ್ಲಿ ಹೋಗ್ಬಿಟ್ಟು ತೊಗೊಂಡ್ಬರ್ತೀನಿ. A few moments later. ಓಕೆ, ಮೆಜೋ ಇದೇನು. ಅಯ್ಯೋ ಡ್ಯಾಮೇಜ್ ಮಾಡ್ತಾಯಿದೆ ಗುರು ಈ ಡಿಲೋಪಸಾರಸ್ಸು. ಏನು ಕಡಿಮೆ ಆಗಿಲ್ವಾ. ಡ್ಯಾಮೇಜ್ ಮಾಡ್ತು ಗುರು ಅದು. ಟೈಮಿಂಗ್ ಎಫೆಕ್ಟಿವ್ನೆಸ್ ಕಡಿಮೆ ಆಗಿರುತ್ತೆ ಗೈಸ್. ಇವಾಗ ಅದನ್ನು ಸಾಯಿಸ್ಬೇಕು. ಮಾಡ್ತೀನಿ ಇವಾಗ. ಒಂದು ನಿಮಿಷ. ಫಸ್ಟು ಇದಕ್ಕೆ ಮೆಜೋ ಬೇರೀಸ್ ಹಾಕೋಣ ಇನ್ವೆಂಟ್ರಿಯಲ್ಲಿ. ಇನ್ವೆಂಟ್ರಿ ಓಪನ್ ಆಗ್ತಾಯಿಲ್ಲ. ಓಕೆ, ಟೋಟಲ್ 300 ಮೆಜೋ ಬೇರೀಸ್ ಇದೆ ಗೈಸ್. ಆರಾಮ್ಸೆ ಟೈಮ್ ಆಗಲಿ ಇದು. ನಾವಿವಾಗ ಹೋಗ್ಬಿಟ್ಟು ಆ ದಿಲೋಪಸಾರಸ್ನ ಫಸ್ಟ್ ಸಾಯಿಸ್ಬೇಕು ಗೈಸ್. ವಾಪಸ್ ಬಂದು ಡ್ಯಾಮೇಜ್ ಮಾಡುತ್ತೆ ಆಮೇಲೆ. ಎಲ್ಲಾಯಿತು ಹೊಡಿತೀಯ. ತಗೋ ಎಲ್ಲಾಯಿತು. ಓಕೆ, ಫಿನಿಶ್ ಗುರು. ಬರಬಾರ್ದು ಇನ್ನು ಈ ಕಡೆ. ಓಕೆ ಗೈಸ್, ಇದು ಟೈಮ್ ಆಗಲಿ. ಟೈಮ್ ಕಂಪ್ಲೀಟ್ ಆಗುವಾಗ ನಿಮ್ಗೆ ಸಿಗ್ತೀನಿ ನಾನು ಗೈಸ್. ಇನ್ನೇನು ಟೈಮ್ ಆಗ್ತಾ ಬಂತು. ಎಷ್ಟಾಯ್ತು ಅಂತ ಹೇಳಿದ್ರೆ
ಓಕೆ 97% ಆಯಿತು ಗೈಸ್. ಇನ್ನೇನು 3% ಬಾಕಿ ಇದೆ, ಅದಾದರೆ ಟೇಮ್ ಆದಂಗೆ. ಬೇಗ ಬೇಗ ಆಗೋ. ಓಕೆ 98 ಆಯಿತು, 99 ಆಯಿತು. ಓಕೆ ಟೇಮ್ ಆಯಿತು ಗೈಸ್ ಬ್ರಾಂಟೋ. ಇವಾಗ ಇದಕ್ಕೊಂದು ಸ್ಯಾಡಲ್ ಹಾಕಬೇಕು. ಸ್ಯಾಡಲ್ ಹಾಕ್ಬಿಟ್ಟು ಇದು ಎಷ್ಟು ಕಲೆಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು ಗೈಸ್. ಕರ್ಕೊಂಡು ಹೋಗೋಣ ಬೇಸ್ ಹತ್ರ. ಫಾಲೋ ಮಾಡಲಿ ಇದು. ಬೇಸ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಫಾಲೋ ಮಾಡ್ತಾ ಇದ್ದಲ್ವ? ಮರ ಎಲ್ಲ ಅಡ್ಡು ಬರ್ತಾಯಿದೆ ಗುರು. ಅಯ್ಯೋ ಜಾಸ್ತಿ ಮುಂದೆ ಬಂದೆ ಅನ್ಕೊತೀನಿ. ಓಕೆ ಬರ್ತಾ ಇದೆ. ಬೇಸ್ಗೆ ಹೋಗ್ತೀನಿ ಗೈಸ್. ಬೇಸ್ಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ಬೇಸ್ ಹತ್ರ ಏನೋ ಬಂದ್ವಿ, ಆದರೆ ಒಂದು ಪ್ರಾಬ್ಲಮ್ ಆಯಿತು. ಏನಂದರೆ ನಂದಿನ್ನು ಬ್ರಾಂಟೋ ಸ್ಯಾಡಲ್ಲೇ ಅನ್ಲಾಕ್ ಆಗಿಲ್ಲ ಗೈಸ್. ನಾನು ಸುಮ್ಮನೆ ಟೈಮ್ ಮಾಡ್ಕೊಂಡು ಬಂದೆ ಅದನ್ನ. ಅದು ಇನ್ನೂ ಹೈ ಲೆವೆಲಲ್ಲಿ ಅನ್ಲಾಕ್ ಆಗುತ್ತೆ. ನನ್ನ ಲೆವೆಲ್ ಬಂದುಬಿಟ್ಟು 55 ಸಮಥಿಂಗ್ ಇದೆ. ನೋಡೋಣ ಗೈಸ್, ಮುಂದೆ ಯಾವಾಗಾದರೂ ಅನ್ಲಾಕ್ ಆದಮೇಲೆ ವಾಪಸ್ ಹಾಕೋಣ. ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಸಾಕು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.